ಇನ್ನು ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಳುಗಡೆ ಅಂಚಿನಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಇದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಬ್ರಿಡ್ಜ್ ಇದು. ಕೆಆರ್ಎಸ್ ನಿಂದ 1.30 ಲಕ್ಷ ಕ್ಯೂಸೆಕ್ ನೀರನ್ನ ಕಾವೇರಿ ನೀರಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಕಾವೇರಿ ನೀರು ಬಿಟ್ಟಿದ್ದರಿಂದ ತಟದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ. ರಸ್ತೆ ಜಮೀನುಗಳಿಗೂ ನೀರು ನುಗ್ಗಿದೆ. ಕಾವೇರಿ ನದಿ ನೀರು ಸೇತುವೆ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಕೂಡ ಕಟ್ ಆಗಿರುವಂಥದ್ದು. ಇದರಿಂದಾಗಿ ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಇಲ್ಲಿ ಮುಳುಗಡೆಯಾಗಿದೆ, ಸಂಪರ್ಕ ಕಟ್ ಆಗಿದೆ. ಕಾವೇರಿ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಮುಳುಗಡೆ ಅಂಚಿನಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಇರುವಂಥದ್ದು. ಇದು ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಮುಳುಗಡೆಯಾಗಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ ಬನ್ನಿ. ಜೀವನದಿ ಕಾವೇರಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾಳೆ. ಹೀಗಾಗಿ ಸಾಕಷ್ಟು ಸೇತುವೆಗಳು ಕೂಡ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ವರ್ಷಗಳ ಇತಿಹಾಸ ಇರುವಂಥ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಕೂಡ ಇದೀಗ ಮುಳುಗಡೆ ಅಂಚಿಗೆ ಬಂದಿದೆ. ನಾನಿವಾಗ ಪ್ರದೇಶದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ, ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ. ನೂರಾರು ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಸೇತುವೆ ಇದೀಗ ಮುಳುಗಡೆ ಅಂಚಿಗೆ ಬಂದಿರುವಂಥದ್ದು. ಅಂದರೆ ಹಿಂದೆ ಬೆಂಗಳೂರು ಮೈಸೂರು ಸಂಪರ್ಕ ಕಲ್ಪಿಸುವಂಥ ಸೇತುವೆ. ಬ್ರಿಟಿಷರ ಕಾಲದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಆಗಿತ್ತು. ಸಾಕಷ್ಟು ಜನರು ಕೂಡ ಸಂಚಾರವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಕೆಆರ್ಎಸ್ ಜಲಾಶಯದಿಂದ 1,30,000 ಕ್ಯೂಸೆಸ್ ನೀರನ್ನು ಕಾವೇರಿ ನದಿಗೆ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ನದಿಗೆ ನಿರ್ಮಾಣ ಮಾಡಿರುವಂಥ ಈ ಒಂದು ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಅಂಚಿಗೆ ಬಂದಿರುವಂಥದ್ದು. ಆ ಸೇತುವೆ ಕೆಳಭಾಗದವರೆಗೂ ಕೂಡ ನೀರು ಬಂದಿದೆ. ಯಾರೊಬ್ಬರಿಗೂ ಕೂಡ ಆ ಒಂದು ಸೇತುವೆ ಮೇಲೆ ಸಂಚಾರ ಮಾಡೋದಕ್ಕೆ ಅವಕಾಶವನ್ನು ಮಾಡ್ತಿಲ್ಲ. ಮತ್ತೊಂದು ಕಡೆ ದೃಶ್ಯವನ್ನು ನೋಡ್ಬೋದು, ಕಾವೇರಿಯ ನದಿಯ ನೀರು ರಸ್ತೆಯ ಮೇಲೂ ಕೂಡ ನುಗ್ಗಿರುವಂಥದ್ದು. ಸಂಪೂರ್ಣವಾಗಿ ರಸ್ತೆ ಜಲಾವೃತ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಅಪಾರದ ಪ್ರಮಾಣದ ನೀರು ನದಿಯಲ್ಲಿ ಹರಿದು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಒಂದು ಕಡೆ ಪ್ರವಾಹದ ಭೀತಿ ಎದುರಾಗಿದ್ರೆ, ಮತ್ತೊಂದು ಕಡೆ ರಸ್ತೆಗಳು ಜಮೀನುಗಳೆಲ್ಲವೂ ಕೂಡ ಈಗಾಗಲೇ ಜಲಾವೃತ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಯಾರೊಬ್ಬರು ಕೂಡ ತಿರುಗಾಡೋಕೆ ಬಿಡ್ತಾ ಇಲ್ಲ. ಸ್ಥಳೀಯರು ಮತ್ತೆ ಪ್ರವಾಸಿಗರು ಯಾರೊಬ್ಬರು ಕೂಡ ಒಳಭಾಗಕ್ಕೆ ಬಾರದಂತೆ ನೋಡ್ಕೊತಾ ಇದ್ದಾರೆ. ಅಲ್ಲಿ ಒಂದು ನೇಮ್ ಬೋರ್ಡ್ ಕೂಡ ಹಾಕಿರುವಂಥದ್ದು. ಅಂದ್ರೆ ಬಂದ್ರೆ ನದಿ ತಟಕ್ಕೆ ಇಳಿಬೋದು ಅನ್ನುವಂಥ ಆತಂಕ. ಹಂಗಾಗಿ ಯಾರೊಬ್ಬರು ಕೂಡ ಇಳಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಮತ್ತೊಂದು ಕಡೆ ಈ ರೀತಿಯ ರುದ್ರ ರಮಣೀಯ ದೃಶ್ಯವನ್ನು ನೋಡೋಕ್ಕೂ ಸಾಕಷ್ಟು ಪ್ರವಾಸಿಗರು ಕೂಡ ಬಂದಿರುವಂಥದ್ದು. ಸಾಕಷ್ಟು ತಮ್ಮ ಮೊಬೈಲ್ಗಳಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊತಾ ಇದ್ದಾರೆ. ಈ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದ್ದಾರೆ, ನೂತನ ಸೇತುವೆ, ಬೆಂಗಳೂರು ಮೈಸೂರು ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಆ ಸೇತುವೆ ಮೇಲೆ ನಿಂತ್ಕೊಂಡು ಹಳೆಯದಾದಂಥ ಲಾರ್ಡ್ ವೆಲ್ಲೆಸ್ಲಿ ಸೇತುವೆಯನ್ನು ಮತ್ತೆ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥ ಮೈದುಂಬಿ ಹರಿಯುತ್ತಿರುವಂಥ ಕಾವೇರಿ ನದಿಯನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಸೆಲ್ಫಿಯನ್ನು ಕ್ಲಿಕ್ಸ್ಕೊಳ್ಳುವಂಥದ್ದು, ಫೋಟೋವನ್ನು ತೆಕ್ಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಂದರೆ ಕೆಲವು ವರ್ಷಗಳಿಂದ ಈ ರೀತಿಯ ದೃಶ್ಯವನ್ನು ನೋಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇಲ್ಲಿರುವಂಥ ಸ್ಥಳೀಯರಾಗಿರ್ಬೋದು, ಪ್ರವಾಸಿಗರೆಲ್ಲರೂ ಕೂಡ ಬಂದು ಈ ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಒಟ್ಟಾರಾಗಿ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯ ಭೀತಿ ಎದುರಿಸ್ತಾ ಇದೆ. ಮತ್ತೊಂದು ಕಡೆ ರಸ್ತೆಗೂ ಕೂಡ ಕಾವೇರಿಯ ನೀರು ಬಂದು ರಸ್ತೆ ಕೂಡ ಜಲಾವೃತ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಕಾವೇರಿ ಕೊಳೆದ ಗ್ರಾಮಗಳಿಗೆ ಜಲ ದಿಗ್ಬಂಧನ ಉಂಟಾಗ್ತಾ ಇದೆ. ದಾಸನಪುರ ದೇವಾಲಯದ ಮೆಟ್ಟಿಲು ಈಗಾಗಲೇ ಮುಳುಗಡೆಯಾಗಿದೆ. ಪ್ರವಾಹದ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ದಾಸನಪುರ ದೇವಾಲಯದ ಮೆಟ್ಟಿಲು ಮುಳುಗಡೆಯಾಗಿದೆ. ಸತ್ಯಾಗಲ ಸಂಪರ್ಕ ಸೇತುವೆ ಮುಳುಗಡೆಯಾಗುವಂತಹ ಆತಂಕ ಇದೆ. ಕೊಳ್ಳೇಗಾಲ ತಾಲೂಕಿನ ದಾಸನಪುರದಲ್ಲಿ ಘಟನೆ ನಡೆದಿರುವಂಥದ್ದು. ಸೇತುವೆ ಮುಳುಗಡೆಯಾಗುವಂತಹ ಆತಂಕ ಇದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಇರುವಂತಹ ದಾಸನಪುರ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಿ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇದರಿಂದಾಗಿ ಹಲವಾರು ಗ್ರಾಮಗಳ ಸಂಪರ್ಕ ಕೂಡ ಕಟ್ ಆಗಿದೆ. ನಿನ್ನೆಗಿಂತ ಇವತ್ತು ಹೆಚ್ಚಿನ ನೀರು ಹರಿತಾ ಇರುವಂಥದ್ದು, ಹೊರಹರಿವು ಕೂಡ ಹೆಚ್ಚಾಗಿದೆ. ಕಾವೇರಿ ಭೋರ್ಗರಿತಾ ಇರುವ ಹಿನ್ನೆಲೆ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಮಳೆ ಮುಂದುವರೆದರೆ ಗ್ರಾಮಕ್ಕೆ ನೀರು ನುಗ್ಗುವಂಥ ಆತಂಕ ಕೂಡ ಇದೆ. ಆತಂಕದಲ್ಲೇ ಕಾಲ ಕಳೀತಾ ಇರುವಂಥ ದಾಸನಪುರ ಜನ ಇಲ್ಲಿ ಗಮನಿಸಬಹುದಾಗುತ್ತೆ ಯಾವ ಮಟ್ಟಿಗೆ ಅಲ್ಲಿ ನೀರು ಹರಿತಾ ಇದೆ ಅಂತ. ಜೊತೆಗೆ ಆಲ್ಮೋಸ್ಟ್ ಗ್ರಾಮದವರೆಗೂ ಕೂಡ ನೀರು ಈಗಾಗಲೇ ಬಂದಿದೆ. ಮತ್ತಷ್ಟು ನೀರೇನಾದರೂ ಹೆಚ್ಚಾಯಿತು ಅಂತಂದರೆ ಗ್ರಾಮದ ಒಳಗೂ ನೀರು ನುಗ್ಗುವಂಥ ಆತಂಕ ಇರುವಂಥದ್ದು. ಹಲವಾರು ಸೇತುವೆಗಳು, ರಸ್ತೆಗಳು ಈಗಾಗಲೇ ಮುಳುಗಡೆಯಾಗಿದ್ದಾವೆ. ಇದರಿಂದಾಗಿ ಹಲವಾರು ಗ್ರಾಮಗಳು
ಗ್ರಾಮಗಳಿಗೆ ಸಂಪರ್ಕ ಕಟ್ಟಾಗಿರುವಂಥದ್ದು. ಗ್ರಾಮಗಳಿಗೆ ಬರಬೇಕು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಸುತ್ತಾಡ್ಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಈಗಾಗಲೇ ಸೃಷ್ಟಿಯಾಗಿದೆ. ಕಾವೇರಿಯಲ್ಲಿ ಹೊರಹರಿವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ.